ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 523ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ಹನುಮಾನನು ರಾವಣನ ಅಂತಃಪುರದಲ್ಲಿ ಸೀತೆಯನ್ನು ಹುಡುಕ್ತಾ ಹೋಗ್ತಾನೆ. ಅವನ ಎದುರಿಗೆ ಸಾಕಷ್ಟು ಶೃಂಗಾರ, ಕಂಬಗಳು, ಗೋಡೆಗಳು, ಬಾಗಿಲುಗಳು, ಕಿಟಕಿಗಳು, ನೆಲ ಎಲ್ಲಿ ನೋಡ್ತೀಯ ಅಲ್ಲೆಲ್ಲ ಈ ಮುತ್ತು, ರತ್ನ, ಹವಳ ಇವುಗಳಿಂದ ಶೃಂಗಾರ ಮಾಡಿದಿತ್ತು. ಅದೇ ಪ್ರಕಾರ ಅಲ್ಲಿ ಆಹಾರ ಮತ್ತು ಮದ್ಯ ಅಂದರೆ ಸರಾಯಿದು ಮದ್ಯವಾಸನೆ, ಒಂದು ಅಲ್ಲಿ ಧೂಪ ಹಾಕಿದ್ದು, ಧೂಪದ ವಾಸನೆ, ಸುಗಂಧ ವಾಸನೆ, ಇದರಿಂದಾಗಿ ಇಡೀ ಆ ಅರಮನೆಯ ಒಂದು ವಾತಾವರಣ ಏನಾಗಿತ್ತಪ್ಪ ಅಂದರೆ ಮನಸ್ಸಿಗೆ ಒಂದು ಆನಂದವನ್ನು, ಶಾಂತಿಯನ್ನು ನೀಡುವಂತಹ ವಾತಾವರಣ ಹೊಂದಿತ್ತು. ಆ ವಾತಾವರಣವನ್ನು ಸವಿದು ಹನುಮ ಕೂಡ ಏನಾಗ್ತಾನೆ, ಸಂತೋಷ ಉಲ್ಲಾಸಭರಿತನಾಗ್ತಾನೆ. ಅದಕ್ಕಾದ ನಾವು ಏನು ಮಾಡ್ತಾನೆ, ಸ್ವರ್ಗ ಇದ್ದರೆ ಇದೇ ಸ್ವರ್ಗ, ದೇವಲೋಕ ಇದೇ ದೇವಲೋಕ, ಮತ್ತು ಇದು ಇಂದ್ರನ ಅಮರಾವತಿಯಂತೆ ಇದೆ. ಇದನ್ನು ನೋಡ್ಕೊಂಡ ಸೌಂದರ್ಯವನ್ನು ಹನುಮಾನ ಕೊಂಡಾಡ್ತಾ ಮುಂದುವರಿತಾನೆ. ಜೂಜಾಟದಲ್ಲಿ ಮಹಾ ಜೂಜುಕೋರ. ಯಾವುದೇ ಒಂದು ಜೂಜಾಟದಲ್ಲಿ ಒಬ್ಬ ಎಕ್ಸ್ಪರ್ಟ್ ಇರ್ತಾನೆ. ನಾವು ಎಲ್ಲಿ ಬೇಕಾದಲ್ಲಿ ತಾನೇ ಹೆಚ್ಚು ಗೆಲ್ಲುವಂಥ ವ್ಯಕ್ತಿ ಜೂಜಾಟಕೋರ. ಜೂಜಾಟದಲ್ಲಿ ಮಹಾ ಜೂಜಕೋರ. ಜೂಜಾಟದಲ್ಲಿ ಭಾಗವಹಿಸೋರೆಲ್ಲ ಜೂಜುಕೋರರು. ಅದ್ರಾಗ ಮಹಾನ್, ಅದ್ರಾಗ ಹೆಚ್ಚು ಪರಿಣಿತ ಇದ್ದವ. ಜೂಜುಕೋರರನ್ನು ಸೋಲಿಸಿದಂತೆ ಒಬ್ಬ ಮಹಾ ಜೂಜುಕೋರ, ಜೂಜಾಟದಲ್ಲಿ ಒಬ್ಬ ಮಹಾ ಜೂಜುಕೋರ ಉಳಿದ ಜೂಜಕೋರರನ್ನು ಸೋಲಿಸಿದಂತೆ ಕಂಡವು ಹನುಮನಿಗೆ ಹೊಂಗಿರಣ ದೀಪಗಳು, ಚಿಂತೆಯಲ್ಲಿ ಸ್ತಬ್ಧವಿದ್ದಂತೆ. ದೀಪಗಳು ಹೆಂಗೆ ಕಾಣಿಸ್ತಾ ಇದ್ವು ಅಂದ್ರೆ, ಅಗದಿ ಸ್ತಬ್ಧವಾಗಿ ಹೆಂಗೆ ಕಾಣಿಸ್ತಾ ಇದ್ವು ಅಂದ್ರೆ, ಜೂಜಾಟದಲ್ಲಿ ಉಳಿದ ಜೂಜುಕೋರರು, ಬಹಳ ಜೂಜುಕೋರರು ಸೋತು ಮುಖ ಸಪ್ಪು ಮಾಡಿಕೊಂಡು ಸ್ತಬ್ಧವಾಗಿ ನಿಂತಿರ್ತಾರಲ್ಲ, ಹಂಗೆ ಅಲ್ಲಿ ದೀಪಗಳು, ದೀಪಸ್ತಂಭಗಳು ಹನುಮನಿಗೆ ಕಾಣುತ್ತವೆ. ಒಂದೆಡೆ ದೀಪಗಳು, ಮತ್ತೊಂದೆಡೆ ಪ್ರತಿಬಿಂಬಿಸುವ ಅಲಂಕಾರಗಳು. ಒಂದು ಕಡೆ ಈ ದೀಪಗಳಿದ್ದು, ಇನ್ನೊಂದು ಕಡೆ ಆ ದೀಪದಿಂದ ಬರುವಂಥ ಬೆಳಕನ್ನು ಪ್ರತಿಬಿಂಬಿಸುವಂಥ ಅಲಂಕಾರ. ಅದು ಬೆಳ್ಳಿ ಅಲಂಕಾರ, ರತ್ನಗಳ ಅಲಂಕಾರ, ಹವಳದ ಅಲಂಕಾರ, ಅವು ಪ್ರತಿಬಿಂಬ ರಿಫ್ಲೆಕ್ಟ್ ಮಾಡ್ತಿದ್ದೆವು. ಅದು ಹೊಂಗಿರಣದಿಂದ ತುಂಬಿದ್ದವು ವಿಶಾಲ ಆವರಣ. ಇದು ಹಾಗೆ ಅವತ್ತೊಂದು ಇತರದೇನ ಪ್ರತಿ ಚಲನೆಯನ್ನು ಬರ್ತಿತ್ತಲ್ಲ, ಆ ಥರದ್ದೇನೋ ಒಂದು ಇದಕ್ಕೆ ಅಂದ್ರೆ ದೀಪದಿಂದ ಬೆಳಕು ಈ ಆವರಣ ಇದರ ಮೇಲೆ ಬೀಳ್ತಿತ್ತು. ಬಣ್ಣ ಯಾವುದು ಚಿನ್ನ, ಬೆಳ್ಳಿ, ಮುತ್ತು, ರತ್ನಗಳ ಬೀಳ್ತಿತ್ತು. ಅವತರದಿಂದ ಅದು ಮತ್ತು ಇದರ ಪ್ರತಿಯಾಗಿ ಈ ಕಡೆಗೆ ಆವರಣದಲ್ಲಿ ಬೀಳ್ತಿತ್ತಲ್ಲ, ಅದು ಹೊಂಗಿರಣದಿಂದ ಆ ಒಂದು ಬಣ್ಣದಿಂದ ತುಂಬಿತ್ತು. ಅಲಂಕಾರಗಳು ಹೊಂಗಿರಣದಿಂದ ತುಂಬಿದ್ದವು ವಿಶಾಲ ಆವರಣ. ಬಣ್ಣ ಬಣ್ಣದ ಉಡುಗೆ ತೊಡುಗೆಗಳಲ್ಲಿ ಅಲಂಕೃತ ಸಹಸ್ರ ಸ್ತ್ರೀಯರು ಆಸನಗಳಲ್ಲಿ ಕುಳಿತಿದ್ದನ್ನು ಕಂಡನು ಹನುಮ. ಅದೇ ರೀತಿಯಾಗಿ ಆ ಒಂದು ಆವರಣದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ, ನೂರು ಸಂಖ್ಯೆಯಲ್ಲಿ ಅಲಂಕೃತ ಸ್ತ್ರೀಯರು ಆಸನಗಳಲ್ಲಿ ಕೂತಿದ್ದರು. ಮಧ್ಯ ಅಮಲಿನಲ್ಲಿ ಕುಣಿದು ತಣಿದು ದಣಿದು ಮಧ್ಯರಾತ್ರಿಯಲ್ಲಿ ಗಾಢ ನಿದ್ರೆಗೆ ಜಾರಿದ್ದರು. ಆ ಸ್ತ್ರೀಯರು ಯಾರಿದ್ರಪ್ಪ ಅಂದ್ರೆ, ಮದ್ಯ ಸೇವನೆ ಮಾಡಿ, ನೃತ್ಯ ಮಾಡಿ, ತಣಿದು ಅಂದರೆ ಆನಂದವನ್ನು ತಾವು ಪಡೆದು ಇನ್ನೊಬ್ಬರಿಗೆ ಆನಂದ ಕೊಟ್ಟು, ದಣಿದು ಎಲ್ಲಿ ಕೂತಿದ್ರಲ್ಲ ಆಸನದಾಗ, ಆ ಮಧ್ಯರಾತ್ರಿ ಆಗಿತ್ತು ಅವಾಗ. ಅಂದ್ರೆ ರಾತ್ರಿ ಇದಾಗಿತ್ತು, ಇವು ಹೊರಡ್ತಾ ಹೋಗುವಾಗ ಮಧ್ಯರಾತ್ರಿಯಲ್ಲಿ ಗಾಢ ನಿದ್ರೆಗೆ ಜಾರಿದ್ದರು. ಅದ ಆಸನಗಳ ಮೇಲೆ ಕೂತನೇ ಏನು ಮಾಡ್ತಾ ಇದ್ರು, ನಿದ್ರೆ ಮಾಡ್ತಾ ಇದ್ರು. ಕೇಳುತ್ತಿತ್ತು ನಿದ್ರಾಮುದ್ರೆಯಲ್ಲಿ ಹೊರಡಾಡುವ ಸ್ತ್ರೀಗಳ ಆಭರಣಗಳ ಸದ್ದು. ಅಂತಾದ್ರಾಗ ಅವರು ಆ ಕಡೆಗೆ ಈ ಕಡೆಗೇನು ಮಗ್ಗಲನ್ನು ಬದಲು ಮಾಡ್ತಿದ್ರು, ಹೊರಡಾಡ್ತಿದ್ರು.
ಅದರಿಂದ ಅವರ ಮೈಮೇಲೆ ಇದ್ದಂಥ ಚಿಹ್ನೆಗಳ ಆಭರಣಗಳ ಸದ್ದು ಕೇಳಿಸ್ತಾ ಇತ್ತು. ಹಂಸ ಭ್ರಮರಗಳು ಕಮಲದೊಂದಿಗೆ ಆಡಿದ ಸದ್ದಿನಂತೆ, ಅದೇ ಸದ್ದು ಹೆಂಗೆ ಕಾಣಿಸ್ತಿತ್ತಪ್ಪ ನೋಡಿ ಕವಿ ಹೇಗೆ ಹೇಳ್ತಾನಂದ್ರೆ, ಭ್ರಮರಗಳು, ಹಂಸ ಮತ್ತು ಭ್ರಮರಗಳು ಕಮಲದೊಂದಿಗೆ ಆಡುವಾಗ, ಭ್ರಮರ ಕಮಲದೊಂದಿಗೆ, ಕಮಲದ ಮ್ಯಾಗ ಹೂವಿನ ಮ್ಯಾಗ ಗುಯ್ ಅಂತ ಸುತ್ತಾಗ್ತಾ ಇರ್ತಿದೆ, ಹಂಸಗಳು ಆಡ್ತಿರ್ತಾವ. ಆ ವೇಳೆದಾಗ ಏನೋ ಸದ್ದು ಬರ್ತಿದೆಯಲ್ಲ, ಆ ಸದ್ದಿನಂತೆ ಈ ಸದ್ದು, ಈ ಆಭರಣಗಳ ಸದ್ದು, ಈ ಗಾಢ ನಿದ್ರೆಯಲ್ಲಿದ್ದಂಥ ಕುಡಿದು ತನಿದು ದನಿದು ಕುಣಿದು ಏನು ಕೂತಿರ್ತಾರಲ್ಲ, ನಿದ್ದೆ ಮಾಡ್ತಿರ್ತಾರಲ್ಲ ಮಧ್ಯರಾತ್ರಿಯಲ್ಲಿ, ಅವರ ಸದ್ದು, ಅವರ ಆಭರಣಗಳ ಸದ್ದು ಆ ರೀತಿಯಾಗಿ ಕೇಳಿಸ್ತಿತ್ತು. ನಿದ್ರೆಯಲ್ಲಿ ತುಟಿಗಳಿಂದ ಹಲ್ಲು ಕಚ್ಚಿಕೊಂಡು ಅಲ್ಲಿ ನೋಡಿ, ಇನ್ನು ಆ ಸ್ತ್ರೀಯರ ಭಂಗಿಗಳ ಬಗ್ಗೆ ಹೇಳ್ತಾರೆ. ಈ ಸ್ತ್ರೀಯರು ಯಾರಪ್ಪ ಅಂದ್ರೆ ರಾವಣನ ಸೇವಿಕೆಯರು ಆಗಿದ್ರು, ರಾವಣ ಪತ್ನಿಯರು ಆಗಿದ್ರು. ಅವ್ರದ್ದು ಹೇಳಿಕ್ಕೆ ಶುರು ಮಾಡ್ತಾನೆ ಯಾರು, ವಾಲ್ಮೀಕಿ. ನಿದ್ರೆಯಲ್ಲಿ ತುಟಿಗಳಿಂದ ಹಲ್ಲು ಕಚ್ಚಿಕೊಂಡ. ಕೆಲವೊಂದು ಸ್ತ್ರೀಯರು ಏನು ಮಾಡಿದ್ರು, ನೀದಿಗಣ್ಯಾಗ ತಮ್ಮ ತುಟಿಗಳನ್ನು ಹಲ್ಲಿನಿಂದ ಕಚ್ಕೊಂಡಿದ್ರು, ಹಿಂಗೆ ಕಚ್ಕೊಂಡು ಮಲ್ಕೊಂಡಿದ್ರು. ಕಣ್ಣು ಮುಚ್ಚಿದ ಸುಂದರ ಸ್ತ್ರೀಯರು, ಇನ್ನು ಕೆಲವೊಂದು ಕಣ್ಣು ಮುಚ್ಚಿ ನಿದ್ರೆ ಮಾಡುವಂಥ ಸುಂದರ ಸ್ತ್ರೀಯರ ಮುಖಗಳನ್ನು ನೋಡಿದ. ಹಗಲಿನಲ್ಲಿ ಅರಳಿದ ಸ್ತ್ರೀ ಮುಖ. ಇನ್ನು ಕೆಲವೊಂದು ಸ್ತ್ರೀಯರ ಮುಖ ಹೆಂಗಿತ್ತಪ್ಪ ಅಂದ್ರೆ ಹಗಲಿನಲ್ಲಿ ಅರಳಿದಂತೆ ಇತ್ತು. ಕಮಲಗಳು ರಾತ್ರಿಯಲ್ಲಿ ದಳದಿ ಮುಚ್ಚಿಕೊಂಡ ಕಮಲದಂತೆ ಕಂಡವು. ಮತ್ತಿನಲ್ಲಿ ಭ್ರಮರಗಳು ಮುಖ ಪದ್ಮಿನಿ. ಇವರು ಮುಖ, ಕೆಲವೊಂದು ಕಮಲದಂಥ ಮುಖಗಳಿದ್ದು, ಅವರು ಈ ಕಮಲ ಏನು ಮಾಡ್ತದೆ ಅಂದರೆ ತನ್ನ ದಳದಲ್ಲಿನ ತನ್ನ ಮುಖವನ್ನು ಮುಚ್ಚಿಕೊಳ್ತದೆ. ಅದಕ್ಕೆ ಈ ಸ್ತ್ರೀಯರನ್ನು ಹೋಲಿಸ್ತಾನೆ. ಯಾವ ರೀತಿ ಕಮಲ ತನ್ನ ದಳದಲ್ಲಿ ಮುಖವನ್ನು ಮುಚ್ಚಿಕೊಂಡು ಕಾಣಿಸ್ತಿರ್ತದಲ್ಲ, ಹಾಗೆ ಈ ಸ್ತ್ರೀಯರು ಹನುಮಾನಿಗೆ ಕಾಣಿಸ್ತಾ ಇದ್ರು. ಕೆಲವೊಂದು ಸ್ತ್ರೀಯರು ಶರತ್ ರಾತ್ರಿಯ ನಕ್ಷತ್ರಗಳಂತೆ ಸ್ವಚ್ಛ ಆಕಾಶದಲ್ಲಿ, ಶರದ್ ಋತುವಿನಲ್ಲಿ ಆಕಾಶ ಸ್ವಚ್ಛವಾಗಿರುತ್ತದೆ. ಆ ಶರದ್ ಋತುವಿನ ರಾತ್ರಿಯಲ್ಲಿ ಯಾವ ರೀತಿ ಸ್ವಚ್ಛ ಆಕಾಶದಲ್ಲಿ ನಕ್ಷತ್ರಗಳು ಹೊಳಿತಿರ್ತಾವಲ್ಲ, ಹಂಗೆ ಇವರು ಹೊಳಿತಿರ್ತಾರೆ. ಸುಂದರ ಸ್ತ್ರೀಯರ ಮಧ್ಯೆ ರಾಕ್ಷಸ ರಾಜ ಕಂಡನು, ನಕ್ಷತ್ರಗಳ ಮಧ್ಯೆ ಹೊಳೆಯುವ ಚಂದ್ರನಂತೆ. ಆ ಎಲ್ಲ ನಿದ್ರೆಯಲ್ಲಿ ಮಲಗಿದಂತಹ ಸುಂದರ ಸ್ತ್ರೀಯರೇನಿದ್ದಲ್ಲ, ಅವರೆಲ್ಲ ಶರದ್ ಋತುವಿನ ಶುಭ್ರ ಸ್ವಚ್ಛಂದ ಆಕಾಶದಲ್ಲಿ ಚಂದ್ರ ಯಾವ ರೀತಿ ಆ ಹೊಳೆಯುವ ನಕ್ಷತ್ರಗಳಲ್ಲಿ ಇರ್ತಾನಲ್ಲ, ರಾವಣ ಆ ಸ್ತ್ರೀಯರ ಮಧ್ಯೆ ಚಂದ್ರನಂತೆ ಕಂಡನು. ಆಕಾಶದಲ್ಲಿ ಉದುರಿದ ಉಲ್ಕೆಗಳ ಗುಂಪೆ ಈ ಸ್ತ್ರೀಯರು. ಒಂದ್ಸಲ ನೋಡಿ ಕವಿ ಹಂಗೆ ಅವರ ಒಂದು ಭಂಗಿಗಳನ್ನು ನೋಡಿ, ಸೌಂದರ್ಯವನ್ನು ನೋಡಿ, ಅವರು ಮಲಗಿದ್ದ ಒಂದು ಭಂಗಿಗಳನ್ನು ನೋಡಿ ಏನು ಕವಿ ಮಾಡ್ತಾನಪ್ಪ, ಇವರ ಏನೋ ಆಕಾಶದಿಂದ ಉಲ್ಕೆಗಳು ಹೆಂಗೆ ಬಂದು ಬೀಳ್ತಾವಲ್ಲ, ಎಲ್ಲಿ ಉಲ್ಕಾಪಾತ ಆಗಿರ್ತದೆ ಅಲ್ಲೆಲ್ಲ ಬಂದಿರ್ತಾವೆ ಕಲ್ಲು ಇದೆಲ್ಲ, ಹಂಗೆ ಈ ಸ್ತ್ರೀಯರು ಇಲ್ಲಿ ಇದು ಸ್ತ್ರೀಯರಲ್ಲ, ಇದು ಉಲ್ಕೆಗಳ ಗುಂಪೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ ವಾಲ್ಮೀಕಿ. ಹನುಮ ಪ್ರಶ್ನಿಸಿಕೊಂಡ, ಇಲ್ಲಿ ಹನುಮನ ಮೂಲಕ ವಾಲ್ಮೀಕಿ ಪ್ರಶ್ನಿಸಿಕೊಂಡ. ಹನುಮ ಏನು ಮಾಡ್ತಾನೆ, ಇವೆಲ್ಲ ಉಲ್ಕೆಗಳೇನೋ, ಉಲ್ಕಾಪಾತ ಆಯ್ತೇನೋ, ಉಲ್ಕೆಗಳ ಗತೆ ಕಾಣಿಸ್ತಾ ಇದ್ದಾರಲ್ಲ ಅಂತ ಅನ್ನಿಸ್ತಿದೆ ಅವ್ರು ಬಿದ್ದದ್ದು ನೋಡಿ. ಮತ್ತಿನಲ್ಲಿ ಕುಣಿದು, ಮತ್ತಿನಲ್ಲಿ ಅಂದರೆ ಮಧ್ಯದ ಅಮಲಿನಲ್ಲಿ, ಸೆರೆ ಗುಂಗಿನಲ್ಲಿ, ಸೆರೆ ನಿಶೆಯಲ್ಲಿ ಮತ್ತಿನಲ್ಲಿ ಕುಣಿದು ಉಡುಪು ಆಭರಣಗಳು ಅಸ್ತವ್ಯಸ್ತ ಭಂಗಿಯ ಸ್ತ್ರೀಯರ ಪ್ರಜ್ಞೆ ಕಂಡಿತು ನಿದ್ರೆ ಕಂಡಂತೆ. ಏನು ಕೆಲವೊಂದು ಜನ ನಿಷೇಧಾಗೂ ಇದ್ದರು, ಸಾಕಷ್ಟು ಕುಣಿದಿದ್ರು, ಇದರಿಂದಾಗಿ ಕುಣಿಯುವ ಕಾಲಕ್ಕೆ ಅವರು ಆಭರಣಗಳೆಲ್ಲ ಅಸ್ತವ್ಯಸ್ತ ಆಗಿದ್ದು, ಉಡುಪುಗಳ ಸುರಿತ ಅಸ್ತವ್ಯಸ್ತ, ಮ್ಯಾಗಿನ ಡ್ರೆಸ್ಗಳು ಅಸ್ತವ್ಯಸ್ತ. ನಮ್ಗೆ ಅನಿಸ್ತಿದೆ, ಈಗ ನೋಡ್ತಿರ್ಬೇಕು ನೀವು ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಹೊಸ ವರ್ಷ ಬರ್ತಿದ್ದಿಲ್ಲ ಅವಾಗ ಅದೆಲ್ಲ ಇವೆಲ್ಲ ಸಿಗ್ತಾವೆ ನೋಡ್ರಿ ನೋಡೋಕೆ. ಕುಡ್ದಂಥ ಹೆಣ್ಣು ಮಕ್ಕಳ ಮೈಮ್ಯಾಗ ಕಬರ ಇರೋದಿಲ್ಲ, ಅವ್ರಿಗೆ ಬಟ್ಟಿದು ಕಬರ್ ಇರೋಲ್ಲ, ಯಾವುದ್ರದ್ದು ಕಬರ್ ಇರೋಲ್ಲ. ಇಲ್ಲಿಯೂ ಕೂಡ ಹಂಗೆ ಕಾಣೋ ಹನುಮಾನಿಗೆ ಏನು ಅನಿಸಿದೆ, ಅವ್ರದ್ದು ಮೈಮೇಲ ಆಭರಣಗಳ ಅಸ್ತವ್ಯಸ್ತ ಆಗಿದ್ದು, ಉಡುಪುಗಳ ಅಸ್ತವ್ಯಸ್ತ ಆಗಿದ್ದು. ಅಂತಹ ಭಂಗಿಯಲ್ಲಿ ಅವರಲ್ಲಿ ಪ್ರಜ್ಞೆ ಕೂಡ ಹೇಗೆ ಶರೀರ ನಿದ್ರೆಗೆ ಜಾರಿ ಇರ್ತದಲ್ಲ, ಅವ್ರ ಪ್ರಜ್ಞೆ ಕೂಡ ನಿದ್ರೆಗೆ ಜಾರಿದೆ ಅಂತ ಕಂಡಿತ. ಅಂದ್ರೆ ಅವರಿಗೆ ಯಾವುದು ಪ್ರಜ್ಞೆನೇ ಇರೋಕ್ಕಿಲ್ಲ, ಅವ್ರ ಪ್ರಜ್ಞೆ ಕೂಡ ನಿದ್ರೆಗೆ ಜಾರಿದೆ ಅಂತ ಕವಿ ಹೇಳ್ತಾನೆ. ಕದಡಿದ ಹಣೆ ಕುಂಕುಮ, ಹನಿಮ್ಯಾ ಕುಂಕುಮ ಇತ್ತು ಅವ್ರಿಗೆ, ಅದು ಎಲ್ಲ ಕದಡಿತ್ತು. ದೆಸೆ ತಪ್ಪಿದ
ಕಾಲು ಸರ, ಕಾಲಾಗೇನು ಸರಗಳನ್ನು ಹಾಕಿರಲ್ಲ, ನಾವು ಏನಂತೇವೆ ಕಾಲ್ಗೆಜ್ಜೆ ಅಂತ ಕರಿತೀವಿ. ಕಾಲ್ದಾಗೂ ಸರಗಳು, ಗೆಜ್ಜೆ ಜೊತೆಗೆ ಸರಗಳನ್ನು ಇರ್ತವೆ. ಆ ಸರಗಳು ಕೂಡ ತಮ್ಮ ದಿಕ್ಕನ್ನು ತಪ್ಪಿಕೊಂಡಿದ್ದು, ಅಂದರೆ ಅವು ಅಸ್ತವ್ಯಸ್ತವಾಗಿ ಬಿದ್ದಿದ್ದು. ಕೊರಳದೆ ಹೊರಬಿದ್ದ ಆಭರಣ ಪರಿವೇ ಇಲ್ಲದ ಸುಂದರಿಯರು. ಕೊರಳದ ಆಭರಣ ಆಯಿತು, ಕಾಲಾಗಿನ ಆಭರಣ ಆಯಿತು, ಕೈಯಾಗಿನ ಆಭರಣ, ಇವೆಲ್ಲ ಅಸ್ತವ್ಯಸ್ತ ಆಗಿದ್ದು, ಆ ಕಡೆ ಈ ಕಡೆ ಬಿದ್ದಿದ್ದು, ಅವೆಲ್ಲ ದಿಶಾಹೀನರಾಗಿದ್ದು. ಅಂತಹ ಸ್ತ್ರೀಯರನ್ನು, ಪರಿವೇ ಇಲ್ಲದ ಬಿದ್ದಂಥ ಆ ಸ್ತ್ರೀಯರನ್ನು ಹನುಮಾನ ನೋಡ್ತಾನೆ. ಕೊರಳಲ್ಲಿ ರತ್ನಹಾರ, ಕೊರಳಾಗ ರತ್ನದ ಹಾರ ಹಾಕಿದಂಥ ಸ್ತ್ರೀಯರು, ಗೆಜ್ಜೆಯ ನಡುಪಟ್ಟಿಗೆನ ಗೆಜ್ಜೆ ಹಾಕಿದ, ಗೆಜ್ಜೆ ಹೊಂದಿದಂಥ ನಡುಪಟ್ಟಿ. ಕೆಲವು ಸುಂದರಿಯರು ಕಂಡರು. ಅವರಿಗೆ ಆ ಸುಂದರಿಯರು ಏನು ಮಾಡ್ತಾ ಇದ್ರ, ತಮ್ಮ ಮೇಲಿನ ಆಭರಣ ತಮ್ಮ ಸ್ಥಿತಿ ಅರಿವಿಲ್ಲದೆ ಬಿದ್ದದ್ದನ್ನು ಕಾಣ್ತಾನೆ. ಬಹಳ ನಡೆದ ಹೆಣ್ಣು ಯುವ ಅಶ್ವದಂತೆ. ಅವ್ರು ಹೆಂಗೆ ಕಂಡ್ರಪ್ಪ ಅಂದ್ರೆ, ಬಹಳ ನಡ್ಕೊಂತ ಹೋಗಿರ್ತದ ಅಶ್ವನ ಕುದುರೆ, ಹೆಣ್ಣು ಕುದುರೆ ಬಹಳ ದೂರ ನಡೆದು ಹೆಂಗೆ ನಿತ್ರಾಣವಾಗಿ ಬಿದ್ದಿರ್ತದ, ಹಾಗೆ ಈ ಸ್ತ್ರೀಯರು ಹನುಮಾನನಿಗೆ ಕಾಣ್ತಾರೆ. ಕಿವಿ ಆಭರಣ ಧರಿಸಿದ ಕೆಲವು ಸುಂದರಿಯರು ಕಂಡರು ಆನೆ ಸಂಹರಿಸಿದ ಹೂಬಳ್ಳಿಗಳಂತೆ. ಅಲಂಕಾರಕ್ಕಂತೂ ಏನೂ ಕೊರತೆ ಇಲ್ಲ ನೋಡಿ. ಇಲ್ಲೇ ಕೆಲವೊಂದು ಸ್ತ್ರೀಯರು ಸುಂದರಿಯರು ಏನು ಮಾಡ್ತಾರೆ, ಕಿವಿ ಆಭರಣಗಳನ್ನು ಧರಿಸಿರ್ತಾರೆ. ಆ ಕಿವಿ ಆಭರಣಗಳು ಹೆಂಗಾಗಿರ್ತಾವಂದ್ರೆ, ಆನೆ ಹೂಬಳ್ಳಿಗಳನ್ನು ಮದದಿಂದನೋ ಏನು ತಿನ್ನೋದಕ್ಕಾಗಿಯೋ ಏನು ಒಂದು ಕುಚೇಷ್ಟೆಯಿಂದನೋ ಈ ಬಳ್ಳಿ ಮತ್ತು ಗಿಡಗಳನ್ನು ಯಾವ ರೀತಿಯಾಗಿದ್ದೋ ಹಾಳು ಮಾಡಿರ್ತದಲ್ಲ, ಹೂಬಳ್ಳಿಗಳು ಹೆಂಗೆ ಮುರಿದು ಆ ಕಡೆ ಈ ಕಡೆ ಚಿಲ್ಲಾಪಲ್ಲಿ ಆಗಿರ್ತಾವಲ್ಲ, ಹಂಗೆ ಆ ಸ್ತ್ರೀಯರಲ್ಲಿ ಅವರ ಧರಿಸಿದಂಥ ಆಭರಣ, ಗೆಜ್ಜೆ ಪಟ್ಟಿ, ಇವೆಲ್ಲ ಕಿವಿಯೋಲೆಗಳು ಅಸ್ತವ್ಯಸ್ತ ಆದದ್ದನ್ನು ಕಾಣ್ತಾನೆ. ಹೊಳೆಯುತ್ತಿದ್ದವು ಸ್ತನಗಳ ಮಧ್ಯೆ ಚಂದ್ರ ಬೆಳಕಿನಂತೆ ರತ್ನದ ಹಾರಗಳು, ಹಂಸದಂತೆ ನಿದ್ರಿಸುವ ಸುಂದರಿಯರು. ಸುಂದರಿಯರು ಹೆಂಗೆ ನಿದ್ರೆ ಮಾಡಾಕತ್ತಿದ್ರು ಅಂದ್ರೆ, ನಿದ್ರೆಯಲ್ಲಿ ಇರುವಂಥ ಸುಂದರಿಯರು ಹಂಸದಂಗೆ ಕಾಣಕತ್ತಿದ್ರು. ಅವರ ಕೊರಳಲ್ಲಿದ್ದಂಥ ಹಾರ, ರತ್ನದ ಹಾರಗಳು ಅವರು ಎದೆಯ ಮೇಲಿನ 2 ಸ್ತನಗಳ ಮಧ್ಯೆ ಹೊಳಿತಾ ಇದ್ದು. ಹೆಂಗೆ ಹೊಳಿತಾ ಇದ್ದು ಅಂದ್ರೆ, ಚಂದ್ರನಂತೆ ಹೊಳಿತಾ ಇದ್ದು. ಆ ಸ್ತ್ರೀಯರ ಸ್ತನಗಳ ಮಧ್ಯೆ ಅವರು ಧರಿಸಿದಂಥ ರತ್ನಗಳ ಹಾರ ರತ್ನ ಚಂದ್ರನಂತೆ ಹೊಳಿತಾ ಇತ್ತು ಅಂತ ಕವಿ ಹೇಳ್ತಾರೆ. ಮುಂದುವರೆದು, ಹಂಸ ಚಕ್ರವಾಕ ಪಕ್ಷಿಗಳ ತುಂಬಿದ ನದಿ ದಡದ ಮರಳು ರಾಶಿಯಂತೆ ಕಂಡವು ಪೃಷ್ಟಿಗಳು ಕೆಲ ಸುಂದರಿಯರ ಕೆಳಗಿನ ಭಾಗ, ಪೃಷ್ಠಭಾಗ ಹ್ಯಾಂಗೆ ಕಂಡಿತಪ್ಪ ಅಂದ್ರೆ ಮರಳ ರಾಶಿಯಂತೆ. ಹಂಸ ಚಕ್ರವಾಕ ಪಕ್ಷಿಗಳಿಂದ ತುಂಬಿದ ನದಿಯ ದಡದಂತೆ ಕಂಡಿತು. ನದಿ ದಡದಲ್ಲಿ ಮರಳ ರಾಶಿ ಏನಿದೆಲ್ಲ ಇವುಗಳಿಂದ ತುಂಬಿದ್ದು. ನದಿ ದಡ, ಮರಳ ರಾಶಿ. ಆ ಮರಳ ರಾಶಿ ಯಾವುದರಿಂದ ತುಂಬಿತ್ತು ಅಂದ್ರೆ, ಹಂಸ ಚಕ್ರವಾಕ ಪಕ್ಷಿಗಳಿಂದ ತುಂಬಿದಂಥ ನದಿ ದಡದ ಮರಳ ರಾಶಿಯಂತೆ ಆ ಸುಂದರ ಸ್ತ್ರೀಯರ ಪೃಷ್ಠ ಭಾಗಗಳು ಕಂಡವು. ಸುಂದರಿಯರ ನಿದ್ರೆ ಮಂದಸ್ಮಿತ ಕಂಡಿತು. ಆ ಮಲಗಿದಲ್ಲಿಯೂ ಸುಂದರಿಯರ ನಿದ್ರೆ ಮಲಗಿರಲ್ಲ, ಅದರಲ್ಲಿಯೂ ಕೂಡ ಮಂದಸ್ಮಿತ ಕಾಣ್ತಾ ಇತ್ತು, ನಗು ಕಾಣ್ತಾ ಇತ್ತು, ನಗು ಕಾಣ್ತಾ ಇತ್ತು. ನದಿ ದಂಡದಲ್ಲಿಯ ಮೊಸಳೆಗಳ ನಡೆಯಂತೆ. ಅದು ಹೆಂಗೆ ಕಾಣ್ತಾ ಇತ್ತಪ್ಪ ಅಂದ್ರೆ, ನದಿ ದಂಡಿ ಮೇಲೆ ಮೊಸಳೆ ಹೆಂಗೆ ಸಾಕೊಂಡಿರ್ತಲ್ಲ, ಹಂಗೆ ಅವ್ರ ಮುಖದಿಂದ ಆಗಾಗ ನಗು ಹೊರಬಂತ ಇತ್ತು. ಅಂದರೆ ಅವರ ನಗುವನ್ನು ವಾಲ್ಮೀಕಿಯವರು ನದಿ ದಂಡೆಯಲ್ಲಿ ಹೋಗುವಂಥ ಯಾವುದು ಮೊಸಳೆಯ ನಡಿಗೆಗೆ ಹೋಲಿಸ್ತಾ ಇದ್ದಾರೆ. ಕೆಲವು ಸುಂದರಿಯರ ಕೋಮಲಾಂಗ ಮತ್ತು ಸ್ತನಗಳು ಕಂಡವು ಶಿವಭೂಷಿತ ಆಭರಣಗಳಂತೆ. ಇನ್ನು ನೇರವಾಗಿ ಹೇಳ್ತಾನೆ, ಕೆಲವೊಂದು ಸುಂದರ ಸ್ತ್ರೀಯರ ಕೋಮಲಾಂಗಗಳು, ಕೋಮಲವಾದಂಥ ಅಂಗಗಳು, ಅವರ ಸ್ತನಗಳು ಹೇಗೆ ಕಂಡುಪ್ಪ ಅಂದ್ರೆ ಶೋಭಿತ ಆಭರಣಗಳಂತೆ ಕಂಡು. ಆಭರಣ ಧರಿಸುವ ಅವಶ್ಯಕತೆ ಇಲ್ಲ, ಅವೇ ಒಂದು ಶೋಭಿತ ಆಭರಣಗಳಂತೆ ಕಂಡು ಯಾರಿಗೆ, ಹನುಮಾನನಿಗೆ. ಕೆಲ ಸುಂದರಿಯರ ಉಸಿರಾಟ ಗಾಳಿ, ಇನ್ನೂ ಕೆಲ ಸುಂದರಿಯರ ಮೈಮೇಲಿನ ಉಡುಪು ಎತ್ತುತ್ತಿತ್ತು ಪದೇ ಪದೇ. ನೋಡಿ ಎಷ್ಟು ಚಂದ ಹೇಳ್ತಾರೆ ಅವರು, ವರ್ಣನೆ ನೋಡಿ ಆಗಿದೆ ಅಲಂಕಾರದ. ಕೆಲವು ಸುಂದರಿಯರ ಉಸಿರು ಬಾಡೋ ಕಾಲಕ್ಕೇನು ಉಸಿರು ಹೊರಗೆ ಬರ್ತಿತ್ತಲ್ಲ ಗಾಳಿ, ಆ ಗಾಳಿ ಆ ಕೆಲವು ಸುಂದರಿಗಳ ಮೈಮೇಲೆ, ಅವ್ರ ಮೈಮೇಲಿದ್ದಂಥ ಉಡುಪುಗಳನ್ನು ವ್ಯವಸ್ಥಿತ್ತದು. ಗಾಳಿ ಬಂದಾಗ ಹೆಂಗೆ ಬಟ್ಟೆ ಹಾರ್ತದಲ್ಲ, ಹಂಗೆ ಇವರು ಉಸಿರಿನಿಂದ ಇವರು ಮೈಮೇಲಿನ ಬಟ್ಟೆ ಪದೇ ಪದೇ ಎದ್ದು ಬೀಳ್ತಾ ಇತ್ತು. ಇನ್ನು ಕೆಲವರ ಕುತ್ತಿಗೆಯ ಬಣ್ಣ ಬಣ್ಣದ ಉಡುಪುಗಳು
ಧ್ವಜದಂತೆ ಹಾರಾಡುತ್ತಿದ್ದವು ಉಸಿರು ರಭಸಕ್ಕೆ. ಅವರೇನು ಉಸಿರಾಟ ಮಾಡೋ ಕಾಲಕ್ಕೆ ಉಸಿರೇನು ಹೊರಗೆ ಬಿಡ್ತಿರಲ್ಲ, ಆ ಥರ ರಭಸಕ್ಕೆ ಅವರು ಉಡುಪುಗಳು ಹೆಂಗೆ ಹಾರ್ತಿದ್ವು ಅಂದ್ರೆ ಧ್ವಜದಂತೆ ಹಾರಾಡ್ತಿದ್ದು. ಕುತ್ತಿಗೆ ಮೇಲೆ ಉಸುಪು ಇದು ಉಡುಪು ಏನಂತಂದ್ರೆ ಧ್ವಜದಂತೆ ಹಾರಾಡುತ್ತಿತ್ತು. ಕೆಲ ಸುಂದರಿಯರು ಉಸಿರಾಟದಿ ತೇಲಿ ಬರುತ್ತಿತ್ತು ಮದ್ಯವಾಸನೆ ಪದೇ ಪದೇ. ಇನ್ನು ಕೆಲವರು ಉಸಿರಾಡೋ ಕಾಲಕ್ಕೆ ಉಸಿರಿನಾಗ ಮದ್ಯದ ವಾಸನೆ ಬರ್ತದೆ. ಅಂದ್ರೆ ಅವ್ರು ಕುಡಿದಿದ್ರು, ಅವರು ಮದ್ಯ ಸೇವನೆ ಮಾಡಿಕೊಂಡನ ಮಲಗಿರ್ತಾರೆ, ಅವರು ಉಸಿರಿನಿಂದ ಕೂಡ ಮದ್ಯ ಹೊರಗೆ ಬರ್ತಿರ್ತದೆ. ಇದು ಸಾಮಾನ್ಯವಾಗಿ ಇವತ್ತು ನೋಡಿ, ಯಾರ ಕುಡ್ಕೊ ಬಂದು ಬಾಜು ಕೂತಂದ್ರೆ ಸಾಮಾನ್ಯವಾಗಿ ನೀವು ನಿಮಗೆ ಅನುಭವ ಆಗ್ತಿದೆ. ನೀವು ಎಲ್ಲಾದ್ರೂ ಬಸ್ಸದ ಪ್ರವಾಸ ಮಾಡ್ತಿರ್ತೀರಿ, ಈವನ್ ಇದ್ರಾಗ ಹೇಳ್ತೀನಿ ನಿಮಗೆ, ಸ್ಲೀಪರ್ ಕೋಚದಾಗನ ಇವ್ರು ಯಾರು ಇರುವುದಿಲ್ಲ ಅಂತ ಇಲ್ಲ. ಯಾವೊಬ್ಬ ಕುಡಿದು ಹತ್ತಿರ್ತಾನೆ, ಅವನು ಹೊರಕೆ ಹೊಡೆದು ನಿದ್ದೆ ಮಾಡೋ ಕಾಲಕ್ಕೆ ಅವನು ಬಾಯಿ ವಾಸನೆ, ಅವನ ಮೂಗಿನಿಂದ ಏನು ಬರ್ತಿದ್ದಲ್ಲ ಉಸಿರಾಟ, ಅದರಿಂದ ಶೆರೆ ವಾಸ ಬರ್ತಿರ್ತದೆ. ಇದು ಎಲ್ಲ ಕಡೆ ಇದು ವಿಮಾನದ ಎಲ್ಲೇ ನೋಡಿದ್ರು ಸಹಿತ ಹಾಗೆ. ಇಲ್ಲಿ ಏನಾಗ್ತಿತ್ತಂದ್ರೆ ಈ ಸುಂದರ ಕೆಲವು ಮಂದಿಯನ್ನು ಮದ್ಯ ಸೇವಿಸಿ ಮಲ್ಕಿದ್ರಲ್ಲ, ಅವ್ರದ್ದು ಉಸಿರಿನಿಂದ ಮದ್ಯದ ವಾಸನೆ ಬರ್ತಾ ಇತ್ತು ಪದೇ ಪದೇ. ಕೆಲ ರಾವಣರ ಪತ್ನಿಯರು ಮುತ್ತಾಡುತ್ತಿದ್ದರು ಪರಸ್ಪರ. ಇಲ್ಲೇ ಕೆಲವೊಂದು ರಾವಣ ಪತ್ನಿಯರು ಮದ್ಯದ ಮಲಿನಲ್ಲಿ ತಮ್ಮನ್ನು ತಾವ ಮುತ್ತು ಕೊಟ್ಕೋತಾ ಇದ್ರು, ತಾವೇ ಪರಸ್ಪರ ಮುತ್ತಾಡುತ್ತಿದ್ದರು. ಭಾವಿಸಿ ಮುತ್ತಿನಲ್ಲಿ ರಾವಣನ ಮುಖವೆಂದು. ನೋಡಿ, ಕವಿ ಹಾಗಿದ್ದಾನೆ. ವಾತ್ಸಾಯನ ನೀವು ಅವನ ಕಾಮಶಾಸ್ತ್ರದಾಗ ನೋಡಿರ್ಬೇಕು, ಭಂಗಿಗಳ ಬಗ್ಗೆ ಐತಿ. ಇದೇನದಲ್ಲ, ಅರಮನೆಯಲ್ಲಿ ಹನುಮ ಕಂಡಂಥ ದೃಶ್ಯ ಏನಿದೆಯಲ್ಲ, ಇದ್ರಾಗ ಇವೆಲ್ಲ ಭಂಗಿಗಳ ಬಗ್ಗೆ ಅವರು ಇಲ್ಲಿ ಒಂದು ಅಲಂಕಾರಮಯವಾಗಿ ಎಲ್ಲ ಭಂಗಿಗಳನ್ನು ಹಿಡಿದಿಟ್ಟಾರೆ. ಇನ್ನು ಕೆಲವೊಂದು ರಾಣಿಯರು ಏನು ಮಾಡ್ತಿದ್ರು ಅಂದ್ರೆ, ಇನ್ನೊಬ್ಬ ರಾಣಿ ತಲೆ ಕೈಯಾಗಿ ಸಿಕ್ಕಾಗ ಅದರ ರಾವಣನ ಮುಖ ಅಂತ ತಿಳ್ಕೊಂಡು ಮುತ್ತು ಕೊಡ್ತಿದ್ರು, ಅವರು ಮುತ್ತಾಡುತ್ತಿದ್ದರು. ಭಾವಿಸಿ ಮುತ್ತಿನಲ್ಲಿ ರಾವಣನ ಮುಖವೆಂದು. ಇಲ್ಲಿ ಮತ್ತು ತಿಳಿಹಾಸ್ಯ ಇದೆ ನೋಡಿ, ಅಲ್ಲೆಲ್ಲೇ ತಿಳಿಹಾಸ್ಯ ಪ್ರಯೋಗ ವಾಲ್ಮೀಕಿಯವರೊಂದು ಆದದ್ದನ್ನು ನಾವು ಕಾಣಬಹುದು. ಇಲ್ಲಿ ತಿಳಿಹಾಸ್ಯನೂ ಇದೆ, ಗಂಭೀರತೆಯೂ ಇದೆ, ತಿಳಿಹಾಸ್ಯನೂ ಇದೆ. ಇನ್ನೊಂದು ಕಡೆಗೆ ಒಂದು ಸುದ್ದಿವಾಹಿನಿಯೂ ಇದೆ, ಹೆರಾಲ್ಡ್ ಇದ್ದಂಗೆ. ಆವಾಗ ಏನು ನಡೀತಾ ಇತ್ತು, ರಾವಣ ಅರಮನೆಯಲ್ಲಿ ಏನಿತ್ತು, ಇವತ್ತು ಏನು ನಡೀತಾ ಇದೆ, ಇದೆಲ್ಲದರ ಸುದ್ದಿಯನ್ನು ಈ ರಾಮಾಯಣದ ಶ್ಲೋಕಗಳು ನಮಗೆ ಕೊಡುತ್ತವೆ. ಕೆಲ ಸುಂದರಿಯರು ನಿದ್ರಿಸುತ್ತಿದ್ದರು, ತಮ್ಮ ದಿಂಬಗಳ ಮೇಲೆ ತಲೆ ಇಟ್ಟು. ದಿಂಬಗಳ ಮೇಲೆ ತೋಳನ್ನು ದಿಂಬವಾಗಿಟ್ಕೊಂಡಿದ್ರು, ತಮ್ಮ ತೋಳನ್ನು ದಿಂಬವಾಗಿಟ್ಕೊಂಡು ನಿದ್ರೆ ಮಾಡ್ತಾ ಇದ್ರು. ಕೆಲ ಸುಂದರಿಯರು ನಿದ್ರಿಸುತ್ತಿದ್ದರು ಪರಸ್ಪರ ತೋಳ. ಈ ಒಬ್ಬರು ತೋಳದ ಮ್ಯಾಗ ಇನ್ನೊಬ್ಬರು ತಲೆ ಇಟ್ಟು ನಿದ್ರೆ ಮಾಡ್ತಾ ಇದ್ರು. ಇವೆಲ್ಲ ನಮಗೆ ಈಗ ನೋಡ್ತಾ ಇರ್ತೇವೆ. ನಾವು ಮಲ್ಕೊಳ್ಳೋ ಕಾಲಕ್ಕೆ ತಲೆದಿಂಬನ ಕಡಿಮೆ, ನಮ್ಮ ತೋಳನ್ನು ದಿಂಬವನ್ನಾಗಿ ಇಟ್ಕೊಂಡು ಮಲ್ಕೋದು ಇದು ಸಹಜ. ಇದು ಅದರಂತೆ ಮಲಗಿದಾಗ ಬಾಜು ಇದ್ದವ್ರು ತೋಳ ಮ್ಯಾಗ ನಾವು ತಲೆ ಇಟ್ಟು ಸಣ್ಣಾಗಿರ್ತಾಗಂತೂ ನೀವು ಮಲಗಿದಾಗ ಒಂದು ಕಡೆಗೆ ಅಣ್ಣ ತಮ್ಮ ತಂಗಿ ಅವಾಗಿದ್ದರೂ ದೊಡ್ಡ ಕುಟುಂಬ ಎಲ್ಲ, ಆ ಕುಟುಂಬದಾಗೆಲ್ಲ ಇದೆಲ್ಲ ನಡೀತಾ ಇತ್ತು. ಈಗಿಲ್ಲ, ಈಗ ಗಂಡ ಹೆಂಡತಿ ಮಕ್ಕಳು ದೊಡ್ಡವಾದಂದ್ರೆ ಅವರು ಆ ಕಡೆಗೆ ಈ ದೃಶ್ಯ ಇವತ್ತು ನಿಮಗೆ ಕುಟುಂಬಗಳಲ್ಲಿ ನೋಡೋಕೆ ಕಾಣೋದಿಲ್ಲ. ಅದು ಇದು ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆಗಳಲ್ಲಿರುತ್ತಲ್ಲ ಅಲ್ಲಿ ನಿಮಗೆ ಕಂಡು ಬರ್ತದೆ. ಕೆಲವು ಸುಂದರಿಯರು ನಿದ್ರಿಸುತ್ತಿದ್ದರು ಪರಸ್ಪರ ತೋಳ ಎದೆ ತೊಡೆಗಳ ಮೇಲೆ ತಲೆ ಇಟ್ಟು. ಒಬ್ಬರು ಇನ್ನೊಬ್ಬರು ಎದೆಯ ತೊಡೆ ಮೇಲೆ ತಲೆ ಇಟ್ಟ ನಿದ್ರಿಸುವ ದೃಶ್ಯವನ್ನು ಹನುಮಾನ ಕಾಣ್ತಾನೆ. ಇದೇ ರೀತಿಯಾಗಿ ಮತ್ತೇನೇನ ಕಂಡ ಹನುಮ ಅನ್ನುವುದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.